ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ನಗರದ ಗುತ್ತಲು ಬಡಾವಣೆಯಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿ ಅಭ್ಯರ್ಥಿಗಳು ಜಯಗಳಿಸಿದ ನಂತರ ವಾಹಿನಿ ಜೊತೆ ಮಾತನಾಡಿದರು. ಈ ಕುರಿತು ಡೈಮಂಡ್ ಕನ್ನಡ ಟಿವಿ ನಡೆಸಿರುವಂತಹ ವಿಶೇಷ ವರದಿ ಇಲ್ಲಿದೆ. ಬನ್ನಿ ಪ್ರಿಯ ವೀಕ್ಷಕರೇ, ನೋಡ್ಕೊಂಡು ಬರೋಣ. ಜನರ ಬಗ್ಗೆ ಓಡಾಡ್ಕೊಂಡು ಎಲ್ಲ ಸೇರಿದಾರರು ನಮ್ಮ ಅಭ್ಯರ್ಥಿನ ಗೆಲ್ಸ್ಕೊಟ್ಟಿರೋ ಎಲ್ಲ ನಮ್ಮ ಗುತ್ತಲು ಕೃಷಿ ಪತ್ತಿನ ಸಹಕಾರ ಸಂಘದ ಮಾನ್ಯ ಷೇರುದಾರ ಬಾಂಧವರಿಗೆಲ್ಲ ನಾನು ಕೈ ಮುಗಿದ್ದೀನಿ. ಇವತ್ತು ನಮಗೆ ಒಂದು ಸೇವೆಗೆ ಅವಕಾಶ ಕೊಟ್ಟಿದ್ದಾರೆ. ಇದರಿಂದ ಭಾರಿ ನಮಗೆ ಮೊದಲನೇ ಪ್ರಶಸ್ತಿಯಿಂದ ನಮ್ಮ ಅತಿಥಿಯವರು ಗೆದ್ದಿದ್ದರಿಂದ ಭಾರಿ ಸಂತೋಷ ಇದೆ. ಲೇಡಿ ಮಿಸ್ ಮಹಿಳಾ ಮಿಸ್ನಲ್ಲಿ 4 ಜನ ಇದ್ರು. 4 ಜನದಲ್ಲಿ ನಮ್ಮ ಜಿಕೆ ಅನಿತಾ ಇವರು ನಮ್ಮ ಅತ್ತಿಗೆ ಒಬ್ಬರು ಅರ್ಪಿತಾ ಅನ್ನೋರು 2 ಕ್ಯಾಂಡಿಡೇಟ್ ಗೆದ್ದಿದ್ದಾರೆ. ಬಾಣ ಇಲ್ಲೇ ರವೀಣ ನಾವೆಲ್ಲ ಮೈತ್ರಿಕೂಟಕ್ಕೆ ಮೋದಿಗೆ ಕುಮಾರಸ್ವಾಮಿ ಅವರಿಗೆ ಭಾರತ್ ಮಾತಾ ಕಿ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಮೈತ್ರಿಕೂಟಕ್ಕೆ ಜೆಡಿಎಸ್ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ದೇವೇಗೌಡರಿಗೆ ನರೇಂದ್ರ ಮೋದಿ ಅವರಿಗೆ ಬಹಳ ಜೈಬೇರಿ ಸಾಧಿಸಿದ್ದೀವಿ. ಇವತ್ತು 11 ಜನ ನಿರ್ದೇಶನ ಪೈಕಿನಲ್ಲಿ 8 ಜನ ಗೆದ್ದಿದ್ದೀವಿ. ಬಹಳ ಬಹುಮತದಿಂದ 8 ಜನ ಗೆದ್ದಿದ್ದಾರೆ. 2 ಓಟಿಂದ ಮತ್ತೆ ಒಂದು 4 ಓಟಿಂದ ಇಬ್ರು ಕಡಿಮೆ ಅಂತರದಿಂದ ಸೋತಿದ್ದಾರೆ. ಹಾಗಾಗಿ ಇವತ್ತಿನಿಂದ ಶುರು ಮುಂದಿನ ದಿನಗಳಲ್ಲಿ MLA ಚುನಾವಣೆ ಆಗ್ಬೋದು, MP ಚುನಾವಣೆ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ತಾಲೂಕ್ ಪಂಚಾಯತಿ ಆಗ್ಬೋದು, ಮುಂಬರುವ ನಗರಸಭೆ ಆಗ್ಬೋದು. ಈ ಬಾರಿ ಮುಂದಿನ ದಿನಗಳಲ್ಲಿ NDA ಮೈತ್ರಿಕೂಟ 7 ಕ್ಷೇತ್ರದಲ್ಲೂ ಸಹ ಎಲ್ಲ ವಿಚಾರದಲ್ಲೂ ಗೆಲ್ತೀವಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತೀನಿ. ನಮಸ್ಕಾರ. ಸಹಕಾರ ಸಂಘದಲ್ಲಿ ಇವತ್ತು NDA ಮೈತ್ರಿಕೂಟ ಜೈವೇರಿ ಬಾರಿಸಿದ್ದೀವಿ. ಆದರೂ ಕೂಡ ಬಹಳ ಕಮ್ಮಿ ಅಂತರದಿಂದ ನಮ್ಮ 3 ಜನ ಸದಸ್ಯರಾಗಬೇಕಾಗಿತ್ತು. ಬಹಳ ಕಮ್ಮಿ ಅಂತರದಿಂದ ಸೋತಿರೋದು ನಮ್ಮೆಲ್ಲರಿಗೂ ನೋವು ತಂದಿದೆ. ಅದು ಅವರೇ ಉಸ್ತುವಾರಿಯಾಗಿ ಅವರೇ ನಮ್ಮನ್ನ ಈ ಮಟ್ಟಕ್ಕೆ ಕರ್ಕೊಂಡ್ಬಂದು ಚುನಾವಣೆ ರಂಗಕ್ಕೆ ಇಳಿಸೋರಂತವ್ರು ಇವತ್ತು ಸೋತಿರೋದು ಬಹಳ ನಮಗೆ ಬೇಸರಾಗಿದೆ. ಗೆದ್ದಿರೋದ್ಕಿಂತ ಇವತ್ತು ದುಃಖ ಪಡೋದೇ ಜಾಸ್ತಿ ಆಗಿದೆ. ಆದರೂ ಕೂಡ ನಮ್ಮ ಸದಸ್ಯರು ಒಳ್ಳೆ ಕೆಲಸ ಮಾಡ್ತಾರೆ. ಆ ಸೋತಿರೋ ದುಃಖನ ಭರಿಸ್ತಾರೆ ಅನ್ನೋ ನಂಬಿಕೆ ಮೇಲೆ ಇವತ್ತು ಜನ ಓಟ್ ಕೊಟ್ಟಿದ್ದಾರೆ. ಖಂಡಿತ ನಮ್ಮ ಸದಸ್ಯರು ಅದನ್ನ ನೆರವೇರಿಸ್ತಾರೆ. ಎಲ್ಲರಿಗೂ ಒಳ್ಳೇದಾಯ್ತದೆ. ನಮ್ಮ ಗುತ್ತಲು ಸಹಕಾರ ಸಂಘದಲ್ಲಿ ಮುಂದೆ ನಾವು ಏನು ಮುಂದೆ ಜನರಲ್ ಬಾಡಿಲಾಗಿರ್ಬೋದು ಮತ್ತೆ ಸದಸ್ಯರಿಗೆ ಅನುಕೂಲವಾಗ ರೈತಾಪಿ ಕುಟುಂಬದವ್ರಿಗೆ ಏನು ಅನುಕೂಲತೆ ಆಗಬೇಕು ಅದನ್ನೆಲ್ಲನೂ ನಮ್ಮ ಸದಸ್ಯರು ಮಾಡ್ತಾರೆ ಅನ್ನೋ ಭರವಸೆ ಖಂಡಿತ ನಮ್ಮೆಲ್ಲರಿಗೂ ಇದೆ. ಎಲ್ಲರೂ ಬೆಂಬಲಿಸಿದವರಿಗೆ ಮತ್ತೆ ನಮಗೆ ಸಹಾಯ ಮಾಡಿದವರಿಗೆ ನನ್ನ ಕೃತಜ್ಞತೆ ಹೇಳ್ತಾ ನಮಗೆ ಸಹಕಾರ ಮಾಡಿದವರಂತೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. JDS ಮೈತ್ರಿಕೂಟಕ್ಕೆ ಭಾರತ್ ಮಾತಾ ಕಿ